ನಿಮ್ಮ ಹೆಸರು? ಬಸನಗೌಡ ಪಾಟೀಲ್ ಅಂತ. ಬಸನಗೌಡ. ಎಷ್ಟು ಜಾಗ ನಿಮ್ಗೆ? ಎಷ್ಟು ವರ್ಷ ಸರ್? ನನಗೆ 77. ಹೆಚ್ಚು ಕಡಿಮೆ ದೇವೇಗೌಡರಿಗಿಂತ ಒಂಚೂರು ಆಚೆ ಈಚೆ. ತುಂಬಾ ವರ್ಷದಿಂದ ರಾಜಕೀಯ ನೋಡ್ಕೊ ಬಂದಿದ್ರ? ಜನತಾದಳದಾಗಿದ್ದೆ ದೇವೇಗೌಡ ಕಾಲ. ಇವಾಗ ಯಾಕಿಲ್ಲ? ಕಾಲಕ್ಕ ಇವಾಗ ವಯಸ್ಸನ್ನ ಆಯ್ತು. ಆಮೇಲೆ ರಾಜಕೀಯ ನಾವು ಹೋಗೋದಲ್ಲ. ಸರ್ ನಿಮ್ಮಂತವ್ರ ಶಕ್ತಿ ನಮ್ಮ ರಾಜಕೀಯ, ನಮ್ಮ ಕಾಲದ ರಾಜಕೀಯಕ್ಕೆ ಬೆಲೆ ಇರ್ತಿತ್ತು. ಆಫೀಸರ್ಸ್ ಒಳ್ಳೆ ಆಫೀಸರ್ಸ್ ಇರ್ತದ್ರು. ರಾಜಕೀಯ ಈಗ ಬದಲಾಗಿದ್ಯಾ ಹಾಳಾಗಿದ್ಯಾ? ಬದಲಾಗಿ ಹಾಳಾಗಿ ಹೋಗಿದೆ. ಏನಿಲ್ಲ ಈ ರಾಜಕೀಯ ನಮಗ್ ಹೋಗೋದಿಲ್ಲ. ರೊಕ್ಕ ರಾಜಕೀಯ, ರೊಕ್ಕ ತಿಂದು ಓಟ್ ಹಾಕ್ತಾರ, ಅವ್ರು ರೊಕ್ಕ ಮಾಡ್ಕೊಂಡು ರಾಜಕೀಯ ಮಾಡ್ತಾರೆ. ಹಿಂದೆ ಜನ ಮತ್ತೆ ಗುಣ ಬೇಕಿತ್ತು, ಇವತ್ತು ಬರೀ ಹಣ ಬೇಕು. ಹಣ ಬೇಕು, ಎಲ್ಲರಿಗೂ ಹಣ ಬೇಕು. ಹಣ ಇದ್ರೆ ಮಾತ್ರ ಗೆಲ್ಲಕ್ಕ. ಅವರು ರಾಜಕಾರಣಿಗಳಿಗೆ ವೋಟರ್ಸಿಗೆ. ಎಷ್ಟು ಜಾಗ ಬಿಟ್ಕೊಟ್ರಿ ಸರ್ ನೀವು? ನಾನೊಂದು 10 ಗುಂಟೆ ಜಾಗ ಬಿಟ್ಟಿನಿ. ನಮ್ಮ ತಮ್ಮ ಯಾವಾಗ 20 ಲಕ್ಷ ಖರ್ಚು ಮಾಡ್ತಾರೆ. ಅಲ್ಲ, ಸಣ್ಣವರುಗಳಿಂದ ಪಕ್ಕದ ಹಳ್ಳಿ ಅಣ್ಣ ಅಂತ ಬಂದಿದ್ದೆ. ಅವ್ನು ಸಂಕಲ್ಪ ಮಾಡಿ ಅಂದ್ಮೇಲೆ ನಮ್ಗೆ 20 ಲಕ್ಷ ಖರ್ಚು ಮಾಡಿ ನಾ ಮಾಡಕೈತೆ ಅಂದ್ರೆ ನಂದೇ ಒಂದು ಸಣ್ಣದೊಂದು 10 ಗುಂಟೆ ಭೂಮಿ ಬಿಟ್ರಿ ಗಂಟೋತು ಅಂತ ನಾನು ಬಿಟ್ಟೆ. ನನಗೂ ಮೊದಲು ಜನತಾದಳದಾಗಿದ್ನಲ್ಲ, ಅಧ್ಯಕ್ಷ ಇದ್ದೆ, ತಾಲೂಕು ಅಧ್ಯಕ್ಷ ಇದ್ದೆ, ತಾಲೂಕು ಪಂಚಾಯತ್ ಚೇರ್ಮನ್ ಇದ್ದೆ. ನೀವುಗಳು ನೆಟ್ಟ ಗಿಡನೇ ಇವತ್ತು ದೊಡ್ಡ ಆಲದ ಮರವಾಗಿ ಬೆಳೀತಾ ಇರೋದು ಅಲ್ವಾ? ಪಕ್ಷ ಇವತ್ತು ನಿಖಿಲ್ ಇರ್ಬೋದು, ನಾಳೆ ಮತ್ತೊಬ್ರು ಬರ್ಬೋದು. ಅದು ಪಕ್ಷ ಎರಡಾದ್ರು ಬಿಡು. ಜನತಾ ಪಕ್ಷ ಇತ್ತು, ಜನತಾದಳ ಆಯ್ತು, JDS ಇದಾಯ್ತು, 3-4 ಆದು. ಆದ್ರೂ ನಿಷ್ಠಾವಂತ ವ್ಯಕ್ತಿಗಳು ಕಡಿಮೆ ಅಂತ ಹೊಂಟಾರ. ಹೌದು. ಈಗ ಈ ಪುತ್ಥಳಿ ಜೊತೆಗೆ ಒಂಚೂರು ರಾಜಕೀಯಕ್ಕೆ ಬರ್ತೀನಿ. ನಿಮ್ಮ ಅನುಭವದಲ್ಲಿ ರಾಜಕೀಯ ಬದಲಾಗಿದೆ. 2028ಕ್ಕೆ ಬಿಜೆಪಿ JDS ಅಂತ ಮೈತ್ರಿ ಅಂತ ಹೋದ್ರೆ JDS ಭವಿಷ್ಯ ಇದೆ ಅನ್ಸುತ್ತೆ? JDS ಬಿಜೆಪಿ ಜೊತೆ ಇರತ್ತ ಭವಿಷ್ಯ ಯಾವ್ದಕ್ಕೆ? ಸಪರೇಟ್ ಆದ್ರಿಲ್ಲ. ಕಷ್ಟ ಇದೆ. ಕಷ್ಟ. ಓಕೆ. ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಅನ್ಸುತ್ತಾ? ಮತ್ತೆ ಆಗ್ತಾರೋ ಆಗೋದಿಲ್ಲ. ಈಗ ಹೆಂಗೆ ಹಾಕಾಗ್ತದೆ? ಅವ್ರಿಗೆ ಮೆಜಾರಿಟಿ ಬರೋದಿಲ್ಲ ಅಂದ್ಮೇಲೆ ಹೆಂಗ ಹಾಕ? ಮೈತ್ರಿ ಇದೆಯಲ್ಲ, ಮೈತ್ರಿ ಇದ್ರೆ ಮುಖ್ಯಮಂತ್ರಿ ಹೆಂಗ್ ಮಾಡ್ತಾರ? ಬಂದ್ರೆ ಬಹಳ 20 ಸೀಟ್ ಬರ್ಬೋದು. 20 ಸೀಟ್ ಉಪಮುಖ್ಯಮಂತ್ರಿ ಮಾಡ್ಬೋದು ಮಾಡಿದ್ರೆ. ಆಯ್ತು ಸರ್. ಇವತ್ತಿನ ರಾಜಕಾರಣಿಗಳಿಗೆ ನಿಮ್ ಕಿವಿ ಮಾತೇನು? ಕಿವಿ ಮಾತು ಹೇಳಿದ್ರೆ ಏನು ಉಪಯೋಗ? ಅವ್ರಿಗೆ ಎಲ್ಲ ಹಾಳಾಗಿ ಎತ್ತಿ ಬಿತ್ತು ಹೋಗಿದೆ. ನೀವು ಹೇಳಿದವ್ರು ಕೇಳಿಸಿಲ್ಲ, ಒಂದಷ್ಟು ಜನ ನೋಡ್ತಾರೆ. ಸಿದ್ದರಾಮಯ್ಯನೇ ಎಲ್ಲ ಹಾಳಾಗಿ ಹಳ್ಳಿಡುದು ಸಿದ್ದರಾಮಯ್ಯ. ಮತ್ತೆ ಇನ್ಯಾರಿಗೆ ಹೇಳ್ತೀರಿ? ಸಿದ್ದರಾಮಯ್ಯನೇ ಹಳ್ಳ ಹಿಡಿದವ್ರು. DK ಶಿವಕುಮಾರ್ ವಿಷಯ ನಾನು ಹೇಳಿ ಅವ್ನು ಗಣಿಲಿ ಊಟಿಕೋರ. ಮತ್ತೆ ಇನ್ನೇನು ಅದು? ಇವರಿಂದ ಇವನು ಉತ್ತಮ ಇದ್ದ, ಸಿದ್ದರಾಮಯ್ಯನೇ ಉತ್ತಮ ಇದ್ದ. ಆದ್ರೂ ಕಾಲಕ್ಕೆ ತಕ್ಕಂಗ ಅವನು 2013ರಲ್ಲಿ ಇದ್ದಂಗೆ ಇವಾಗಿಲ್ಲ ಸಿದ್ದರಾಮಯ್ಯ. ಇಲ್ಲ ತದ್ವಿರುದ್ಧ ಈಗಿನ ಕಾಲಕ್ಕೆ ತಕ್ಕಂಗ ಲೂಟಿ ಮಾಡಕೈತಿ ಬಿಟ್ರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.